ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಂತ ಎಲ್ಲರಿಗೂ ತಮಿಳು ನೋಡ್ಕೊಂಡ್ ಬಂದಿರ್ತಾರೆ, ಗೊತ್ತಾಗಿ ಆಗಿರುತ್ತೆ. ಎಸ್, ವಾಟ್ಸ್ಆಪ್ ಅಲ್ಲಿ ನಿಮ್ಮನ್ನ ಯಾರಾದ್ರೂ ಬ್ಲಾಕ್ ಮಾಡಿದ್ರೆ ನೀವು ಅವರ ಒಂದು ಡಿಪಿನ ನೋಡೋದು ಹೇಗೆ, ಅಥವಾ ನೋಡಬಹುದಾ, ನೋಡಕ್ಕಾಗತ್ತಾ, ಅಥವಾ ಅವರ ಒಂದು ಲಾಸ್ಟ್ ನ ನೋಡಕ್ಕಾಗತ್ತಾ? ಸೊ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ವಿಡಿಯೋ ತಿಳಿಯೋದಿಲ್ಲ. ಸೊ ಕಮೆಂಟ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ತಿಳಿಲಿಲ್ಲ ಅಂತ ಮಾತ್ರ ಕಮೆಂಟ್ ಮಾಡಿ. ಅರ್ಧಂಬರ್ಧ ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡಿ, ದಯವಿಟ್ಟು ಕಮೆಂಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ವಿಡಿಯೋ ಹಂಗ್ ಮಾಡಿದ್ರೆ ಹೇಗೆ ಮಾಡಿದ್ರೆ ಸರಿ ಮಾಡಿಲ್ಲ ಅಂತ ಹೇಳ್ತಾರ. ಸೊ ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ನಿಮ್ಗೆ ಏನಾದ್ರು ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಖಾಲಿ ಪಿಲಿ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಾಟ್ಸ್ಆಪ್ ಬಗ್ಗೆ ಈ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ. ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಬ್ರದರ್ ಬ್ಲಾಕ್ ಮಾಡಿದವರ ಡಿಪಿನ ನೋಡೋದು ಹೇಗೆ, ಅಥವಾ ಅವರ ಡಿಪಿ ನೋಡಕ್ ಆಗುತ್ತಾ ಇಲ್ವಾ ಅಂತ ನೀವು ಒಂದು ವಿಡಿಯೋ ಮಾಡಿ ಹೇಳಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನನಗೆ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಒಂದು ನಿಮಗೆ ಜನ ಹೇಗೆ ಮೋಸ ಮಾಡ್ತಾರೆ ಅಂತ ನಿಮಗೆ ಕಡೆಯದಾಗಿ ಲಾಸ್ಟ್ ಅಲ್ಲಿ ಒಂದು ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನಿಮಗೆ ಸ್ಕಿಪ್ ಮಾಡ್ಕೊಂಡು ನೋಡ್ಬೇಡಿ, ಯಾಕಂತಂದ್ರೆ ಸ್ಕಿಪ್ ಮಾಡಿದ್ರೆ ಆ ಒಂದು ಮಾಹಿತಿ ನಿಮಗೆ ಸಿಗೋದಿಲ್ಲ. ಹಾಗಾಗಿ ನಾನು ಈ ಒಂದು ವಿಡಿಯೋ ಮಧ್ಯದಲ್ಲಿ ಅದನ್ನ ನಿಮಗೆ ಹೇಳ್ತೀನಿ, ಯಾವ ರೀತಿ ನಿಮಗೆ ಒಂದು ಮೋಸ ಮಾಡ್ತಾರೆ, ಈ ಒಂದು ಬ್ಲಾಕ್ ಆದವ್ರನ್ನ ಡಿಪಿ ನೋಡ್ಬೋದಾ ನೋಡಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ನಿಮ್ಗೆ ಮೋಸ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬಾರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಂದ್ರೆ ನಾನಕೊಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಒಂದು ತಲುಪುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಕೊನೆಗೆ ಒಂದು ಲೈಕ್ ಅನ್ನು ಕೊಟ್ಟು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಲೈಕ್ ಅನ್ನು ಕೊಟ್ಟರೆ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ವಿಡಿಯೋ ಮಾಡೋಕ್ಕೆ. ಸೊ ಹಾಗಾಗಿ ಇಷ್ಟ ಆದ್ರೆ ಮಾತ್ರ ಲೈಕ್ ಅನ್ನು ಕೊಡಿ, ಇಲ್ಲಾಂದ್ರೆ ಲೈಕ್ ಕೊಡಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನೋಡಿ ಏನಾಗುತ್ತೆ ಅಂತಂದ್ರೆ, ವಾಟ್ಸ್ಆಪ್ ಅಲ್ಲಿ ನಮಗೆ ಬ್ಲಾಕ್ ಅನ್ನೋ ಆಪ್ಷನ್ ಕೂಡ ಸಿಗುತ್ತೆ, ಅನ್ಬ್ಲಾಕ್ ಅನ್ನೋ ಆಪ್ಷನ್ ಕೂಡ ಸಿಗುತ್ತೆ, ಮತ್ತೆ ನಾವು ಯಾರಾದರೂ ಒಂದು ಚಾಟ್ ನ ಲಾಕ್ ಮಾಡುವಂತ ಆಪ್ಷನ್ ಕೂಡ ಸಿಗುತ್ತೆ. ಸೊ ಈ ರೀತಿ ಸುಮಾರು ಆಪ್ಷನ್ ನಾವು ವಾಟ್ಸ್ಆಪ್ ಅಲ್ಲಿ ನೋಡಬಹುದು. ಸೊ ಆದ್ರೆ ಕೆಲವರಲ್ಲಿ ಡೌಟ್ ಇರುತ್ತೆ. ಸೊ ಯಾರಾದ್ರೂ ಬ್ಲಾಕ್ ಮಾಡಿದೆ ಅವ್ರನ್ನ ಅನ್ಬ್ಲಾಕ್ ಮಾಡೋದು ಹೇಗೆ, ಅಥವಾ ನಾವು ಖುದ್ದಾಗಿ ಅವ್ರನ್ನ ಅನ್ಬ್ಲಾಕ್ ಮಾಡಕ್ ಆಗತ್ತಾ, ಅಥವಾ ನಾವು ಅವರ ಡಿಪಿನ ನೋಡಕ್ಕಾಗತ್ತಾ? ಸೊ ಈ ರೀತಿ ಸುಮಾರು ಜನರಲ್ಲಿ ಕ್ವಶನ್ ಇರುತ್ತೆ. ಸೊ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸುಮಾರು ರೀತಿಯ ಒಂದು ವಿಡಿಯೋಗಳನ್ನ ನೋಡ್ಬಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸಾಧ್ಯ ಇರುತ್ತೆ. ನಾನು ಆಗ್ಲೇ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ನೀವು ಅನ್ಬ್ಲಾಕ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ನೋಡ್ಬಿಟ್ಟು ಕೆಲವು ಜನರಿಗೆ ಅದ್ರ ಬಗ್ಗೆ ತಿಳಿದಿಲ್ಲ. ಸೊ ಕಮೆಂಟ್ ಮಾಡ್ತಾರೆ, ನೀವು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರ, ಸರಿ ಇಲ್ಲ, ನೀವು ಸರಿ ಮಾಡಿಲ್ಲ ಅಂತ. ಬಟ್ ಅದ್ರಲ್ಲಿ ಏನ್ ಹೇಳಿದ್ರೆ ಅಂತ ನೀವು ಸರಿಯಾಗಿ ಹೋಗಿ ನೋಡಿ ವಿಡಿಯೋನ ಇನ್ನೊಂದ್ಸಲ ತಿಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ನಾನು ಇವತ್ತು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ, ನಿಮ್ಗೆ ಯಾವ ರೀತಿ ಜನ ಮೋಸ ಮಾಡ್ತಾರೆ. ಈ ಒಂದು ವಿಡಿಯೋ ಅಂದ್ರೆ ನೀವು ಡಿಪಿನ ನೋಡ್ಬೋದಾ ನೋಡಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ನೀವು ಮೋಸ ಮಾಡ್ತಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಡೆಯ ತನಕ ನೀವು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ನಮಗೆ ಆ ಒಂದು ಮೆಥಡ್ನ ಹೇಳ್ತೀನಿ, ಆ ಒಂದು ಮೆಥಡ್ನ ಈ ವಿಡಿಯೋ ಮಧ್ಯದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ನೋಡಿ ಏನಾಗುತ್ತೆ ಅಂತಂದ್ರೆ, ಯಾರಾದ್ರೂ ನಿಮ್ಮನ್ನ ವಾಟ್ಸ್ಆಪ್ ಅಲ್ಲಿ ಬ್ಲಾಕ್ ಮಾಡಿದ್ರೆ ನೀವು ಅವ್ರ ಜೊತೆ ಚಾಟ್ ಮಾಡಬಹುದಾ ಅಂತ ನೀವು ಹೇಳೋದಾದ್ರೆ ಚಾಟ್ ಮಾಡಕ್ಕಂತೂ ಆಗೋದಿಲ್ಲ. ಯಾಕಂತಂದ್ರೆ ನೀವು ಖುದ್ದಾಗಿ ನಿಮ್ಮ ಮೊಬೈಲಲ್ಲೇ ಚಾಟ್ ಮಾಡೋದಿತ್ತಂದ್ರೆ ಬ್ಲಾಕ್ ಅನ್ನೋ ಆಪ್ಷನ್ ಅವರು ಕೊಡ್ತಾನೆ ಇರಲಿಲ್ಲ. ಸೊ ಯಾಕೆ ಅವರು ಕೊಟ್ಟಿದ್ದಾರೆ ಅಂತಂದ್ರೆ, ಅದನ್ನ ನೀವು ಅವರಿಗೆ ಚಾಟ್ ಮಾಡಕ್ಕಾಗಲ್ಲ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಅನ್ಬ್ಲಾಕ್ ಮಾಡಿ ನೀವೇ ಅವ್ರಿಗೆ ಚಾಟ್ ಮಾಡೋದಾದ್ರೆ ಅದರ ಒಂದು ಯೂಸೇ ಇಲ್ಲ ಆಗುತ್ತೆ. ಸೊ ಹಾಗಾಗಿ ಅದರಿಗೆ ಯಾವುದೇ ಒಂದು ಆಪ್ಷನ್ ಇಲ್ಲ. ಸೊ ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬಿಡಿ. ನಾನು ಆಗ್ಲೇ ಹೇಳಿದಾಗೆ, ನೀವು ನಿಮ್ಮನ್ನ ಯಾರಾದ್ರೂ ಬ್ಲಾಕ್ ಮಾಡಿರೋರನ್ನ ನೀವು ಮಾತಾಡಿಸ್ಬೇಕು ಅಂತಂದ್ರೆ ನೀವು ಒಂದು ಗ್ರೂಪ್ ಅನ್ನು ಮಾಡ್ಕೋಬೇಕಾಗುತ್ತೆ. ಗ್ರೂಪ್ ಅನ್ನು ಮಾಡ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಗೆ ಒಂದು ಗ್ರೂಪ್ ಅನ್ನು ಮಾಡಿ, ಗ್ರೂಪ್ ಅಲ್ಲಿ ನಿಮ್ಮನ್ನು ಮತ್ತೆ ನೀವು ಯಾರು ಬ್ಲಾಕ್ ಮಾಡಿದ್ರೆ ಅವ್ರನ್ನ ಹಾಕಿಸಿ, ಆಮೇಲೆ ನಿಮ್ಮ ಫ್ರೆಂಡ್ಗೆ ಏನಾಗಿ ಎಕ್ಸಿಟ್ ಆಗಿ ಹೇಳಿ. ಸೊ ಹಾಗೆ ನೀವು ಇಬ್ಬರು ಇರ್ತಾರ. ಸೊ ಆಮೇಲೆ ಅವ್ರಿಗೆ ನೀವು ಕನ್ವಿನ್ಸ್ ಮಾಡಿ ಏನಾದ್ರು ನೀವು ಅನ್ಬ್ಲಾಕ್ ಮಾಡಿದ್ರೆ ನಿಮ್ ಲಕ್ಕು, ಮಾಡಲಿಲ್ಲ ಅಂತಂದ್ರೆ ಅದು ಅವ್ರನ್ನ ನೀವು ಚಾರ್ಜ್ ಮಾಡಕ್ಕೆ ಆಗೋದಿಲ್ಲ. ಸೊ ಈ ಒಂದು ಮೆಥಡ್ ನೀವು ಯೂಸ್ ಮಾಡಬಹುದು. ಅದ್ ಬಿಟ್ಟರೆ ಬೇರೆ ಯಾವುದೋ ಆಪ್ಷನ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೋಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಡಾಟಾನ ಲೀಕ್ ಮಾಡಕ್ ಹೋಗ್ಬಿಡಿ ಅಂತ ನಿಮಗೆ ಪದೇ ಹೇಳ್ತಾ ಇರ್ತೀನಿ. ಈ ವಿಡಿಯೋ ಕೂಡ ನಿಮಗೆ ಹೇಳಿದ್ದೀನಿ. ಸೊ ಇನ್ನು ಏನಪ್ಪಾ ಮೇನ್ ಟಾಪಿಕ್ ಬರ್ತೀನಿ ನಾನು. ನಿಮ್ಮನ್ನ ಯಾರಾದ್ರೂ ಬ್ಲಾಕ್ ಮಾಡಿದ್ರೆ ಅವರ ಡಿಪಿನ ಅಥವಾ ಅವರ ಲಾಸ್ಟ್ ಸೀನ್ ನೀವು ನೋಡಬಹುದಾ? ಸೊ ಈಗ ನೋಡಿ, ನಿಮಗೆ ಒಂದು ವಿಡಿಯೋಲಿ ಸುಮಾರು ವಿಡಿಯೋ ಸಿಗ್ತವೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸ್ಕ್ರೀನ್ ಹಾಕ್ತೀನಿ, ಅದರಲ್ಲಿ ಅವ್ರು ಹೇಗೆ ಹೇಳ್ತಾರೆ ಅದೇ ರೀತಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಮೊದಲಾಗಿ ವಾಟ್ಸ್ಆಪ್ ನ ಓಪನ್ ಮಾಡ್ಕೊಳ್ಳಿ, ಆಮೇಲೆ ಮೇಲೆ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಮೇಲೆ ಸೆಟ್ಟಿಂಗ್ ನ ಓಪನ್ ಮಾಡ್ಕೊಳ್ಳಿ, ಆಮೇಲೆ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಕೆಳಗೆ ಒಂದು ಚೇಂಜ್ ನಂಬರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲೇನ್ ಬರುತ್ತೆ ಅಂತಂದ್ರೆ 2 ನಂಬರ್ ಕಾಣಿಸುತ್ತೆ. ಮೊದಲೇ ಫಸ್ಟ್ ಒಂದು ನಂಬರ್ ಅಂತ ಕೇಳುತ್ತೆ, ಸೆಕೆಂಡ್ ಒಂದು ನಂಬರ್ ಅಂತ ಕೇಳುತ್ತೆ. ಮೇಲೆ ನಂಬರ್ ಅಲ್ಲಿ ನೀವು ಈಗಿರೋ ಒಂದು ವಾಟ್ಸ್ಆಪ್ ನಂಬರ್ನ ಹಾಕಿ ಅಂತ ಹೇಳ್ತಾರೆ. ಕೆಳಗೆ ಬಂದ್ಬಿಟ್ಟು ಹೊಸ ಒಂದು ವಾಟ್ಸ್ಆಪ್ ನಂಬರ್ನ ಹಾಕಿ ಅಂತ ಹೇಳ್ತಾರೆ. ಸೊ ಹಾಕಿ ನೀವು ನೆಕ್ಸ್ಟ್ ಕೊಟ್ಟರೆ ಏನಾಗುತ್ತೆ, ಆ ಹಳೆ ನಂಬರ್ ಅಲ್ಲಿರುವ ವಾಟ್ಸ್ಆಪ್ ಏನಿದೆ ಪೂರ್ತಿ ವಾಟ್ಸ್ಆಪ್ ಕನ್ವರ್ಟ್ ಆಗಿಬಿಟ್ಟು ಹೊಸ ನಂಬರ್ ಅಲ್ಲಿ ಸೇರ್ಪಡೆ ಆಗುತ್ತೆ. ಅಂತಂದ್ರೆ ನಿಮ್ಮ ನಂಬರ್ ಮಾತ್ರ ಚೇಂಜ್ ಆಗುತ್ತೆ, ಆದ್ರೆ ವಾಟ್ಸ್ಆಪ್ ನಿಮ್ಮ ಚಾಟ್ ಹಿಸ್ಟ್ರಿ ಏನಿದೆ ಎಲ್ಲ ಕೂಡ ಅದೇ ಇರುತ್ತೆ. ಸೊ ಈಗ ಏನ್ ಮಾಡಿ ಅಂತಾರೆ, ಈಗ ನೀವು ನಿಮ್ಮನ್ನ ಯಾರು ಬ್ಲಾಕ್ ಮಾಡಿದಾರೆ ಅವರ ಒಂದು ಡಿಪಿನ, ಅವರ ಚಾಟ್ ಅನ್ನ, ಅವರ ಒಂದು ಲಾಸ್ಟ್ ಸೀನ್ ಅನ್ನು ನೀವು ನೋಡ್ಬೋದು ಅಂತ ಹೇಳ್ತಾರೆ. ಸೊ ಆದ್ರೆ ಇಲ್ಲೇ ಇರುವಂತ ಒಂದು ಗಿಮಿಕ್ ಏನಪ್ಪಾ ಅಂತಂದ್ರೆ, ನೀವು ಹೊಸದಾಗಿ ಹಾಕಿರ್ತಾರಲ್ಲ ಆ ನಂಬರ್ ಏನಿದೆ, ನಿಮ್ಮ ಯಾರು ಬ್ಲಾಕ್ ಮಾಡಿದಾರಲ್ಲ ಅವರ ಮೊಬೈಲ್ ಕೂಡ ಆ ನಂಬರ್ ಸೇವ್ ಆಗಿರ್ಬೇಕು. ಈಗ ಬ್ಲಾಕ್ ಮಾಡಿರೋ ನಂಬರ್ ಬಿಟ್ಟು ಹೊಸದಾಗಿ ನಂಬರ್ ಹಾಕಿರ್ತಾರಲ್ಲ ನೀವು ಅಲ್ಲಿ ಚೇಂಜ್ ನಂಬರ್ದಲ್ಲಿ,
ಆ ನಂಬರ್ ಅವರ ಮೊಬೈಲ್ ಕೂಡ ಸೇವ್ ಇರಬೇಕು. ಅಂದಾಗ ಮಾತ್ರ ಅವರ ಡಿ ಪಿ ಮತ್ತೆ ಲಾಸ್ಟ್ ಸಿಮ್ ಕಾಣುತ್ತೆ. ಇಲ್ಲ ಅಂತಂದ್ರೆ ನೀವು ನೋಡಕ್ ಸಾಧ್ಯನೇ ಇಲ್ಲ. ಈ ಒಂದು ವಿಷಯನ ಅವರು ನಿಮಗೆ ತಿಳಿಸಿಕೊಡೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಚೇಂಜ್ ಮಾಡಿ ನೆಕ್ಸ್ಟ್ ಮಾಡಿ ವಾಟ್ಸಪ್ ಹೊಸ ನಂಬರ್ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ನೀವು ಅವರ ಡಿ ಪಿ ನೋಡಬಹುದು ಮತ್ತೆ ಲಾಸ್ಟ್ ನೋಡಬಹುದು ಅಂತ ಹೇಳ್ತಾರೆ. ಆದ್ರೆ ಒಳಗಿನ ಸತ್ಯತೆ ಇದು. ಆ ನಂಬರ್ ಅವರ ಮೊಬೈಲ್ ಸೇವ್ ಇದ್ದಾಗ ಮಾತ್ರ ನೀವು ನೋಡಬಹುದು. ನಂಬರ್ ಚೇಂಜ್ ಮಾಡಿದ್ರೆ ಕೂಡ ಹೊಸ ನಂಬರ್ನ ಆ ನಂಬರ್ ಚೇಂಜ್ ಮಾಡ್ತಿಲ್ಲ, ಆ ನಂಬರ್ ಅವರ ಮೊಬೈಲ್ ಅಲ್ಲಿ ಇರಬೇಕು. ಅಂದಾಗ ಮಾತ್ರ ಅವ್ರ ಡಿ ಪಿ ಅವ್ರ ಲಾಸ್ಟ್ ಸಿಮ್ ಕಾಣುತ್ತಿಲ್ಲ ಅಂದ್ರೆ ಕಾಣೋದಿಲ್ಲ. ಸೊ ಈ ಒಂದು ವಿಷಯನ ತಿಳ್ಕೊಬೇಕಾಗುತ್ತೆ. ಸೊ ನೋಡಿ, ನೀವು ಬ್ಲಾಕ್ ಮಾಡಿದವರ ಡಿ ಪಿ ಅಥವಾ ನೀವು ಅವ್ರ ಲಾಸ್ಟ್ ಸಿಮ್ ನೋಡಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಏನಾದ್ರು ಒಂದು ವೇಳೆ ನಿಮ್ಮನ್ನ ಅನ್ಬ್ಲಾಕ್ ಮಾಡಿದ್ರೆ ಮಾತ್ರ ನೋಡಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ತಿಳ್ಕೊಳ್ಳಿ ನೀವು. ಇದು ಬಿಟ್ಟು ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊತೀನಿ ಅಂತಂದ್ರೆ ಅದು ನಿಮಗೆ ರಿಸ್ಕ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಮತ್ತೆ ಯಾವ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಕೂಡ ಸೇಫ್ ಆಗಿರೋದಿಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಾಗಿರುತ್ತೆ. ಸೊ ಯಾಕಂತಂದ್ರೆ ತುಂಬಾ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಹೇಗಿದೆ ಅಂತಂದ್ರೆ ತುಂಬಾ ದುರ್ಬಳಕೆ ಆಗ್ತಾ ಇದೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂತ ಜನರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಸೊ ನಿಮ್ಮ ಒಂದು ಸಣ್ಣದ ಏನಾದ್ರು ನಿಮ್ಮೊಂದು ಫೋಟೋ, ನಿಮ್ಮ ಡಾಕ್ಯುಮೆಂಟ್ ಏನಾದ್ರು ಸಿಕ್ಕರೆ ಸಾಕು, ಅದನ್ನ ಪೂರ್ತಿ ಸ್ಕ್ಯಾಮ್ ಮಾಡಿಬಿಟ್ಟು ನಿಮ್ಮ ಹಣ ಹೊಡೆದಾಗಿರ್ಬೋದು ಅಥವಾ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋದಾಗೋದು, ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಇದು ಯಾವುದೂ ಆಪ್ಷನ್ ಇಲ್ಲ. ನೀವು ಏನಾದ್ರು ಅವರ ಕನ್ವಿನ್ಸ್ ಮಾಡಿ ಅಥವಾ ಬೇರೆಯವ್ರ ನಂಬರಿಂದ ಅವ್ರಿಗೆ ಒಂದ್ಸಲ ಮೆಸೇಜ್ ಮಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ ನೀವು ಅನ್ಬ್ಲಾಕ್ ಮಾಡಿಸಿದ್ರೆ ಒಳ್ಳೇದು. ಅದ್ಬಿಟ್ಟು ನೀವು ಈ ರೀತಿ ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ತಿಳಿದಿರೋ ಮಾಹಿತಿ ಇಷ್ಟು. ಸೊ ದಯವಿಟ್ಟು ಈ ಒಂದು ಹರಸಾಹಸ ಮಾಡಕ್ ಹೋಗ್ಬೇಡಿ. ನೀವು ಚೇಂಜ್ ನಂಬರ್ ಅಂತ ಮಾಡಿದ್ರೆ ನೀವು ವಾಟ್ಸ್ಆಪ್ ಹೊಸ ನಂಬರ್ ಮಾತ್ರ ಚೇಂಜ್ ಆಗುತ್ತೆ ಹೊರತು ಅವರ ಡಿ ಪಿ ಅವರ ಒಂದು ಲಾಸ್ಟ್ ನಿಮಗೆ ಕಾರಣಕ್ಕೆ ಸಿಗೋದಿಲ್ಲ. ಸೊ ಇಷ್ಟು ಈ ವಿಡಿಯೋದ ಸತ್ಯತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದಷ್ಟೇ. ನಿಮ್ಗೆ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ನೀವು ಸರ್ಚ್ ಮಾಡಿದ್ರು ಕೂಡ ಅವ್ರು ಇದ್ದೇ ಹೇಳ್ತಾರೆ. ಆದ್ರೆ ಇದರ ಒಳಗಿನ ಹಕ್ಕಿಕತ್ತನ್ನ ಎಲ್ಲಿ ಒಬ್ರಿಬ್ರು ಮಾತ್ರ ಹೇಳ್ತಾರೆ. ಸೊ ನಾನು ಹೇಳಿದ್ನಲ್ಲ, ನೀವು ವಾಟ್ಸಪ್ ಅಲ್ಲಿ ಬಿಟ್ಟು ಚೇಂಜ್ ನಂಬರ್ ಅಂತ ಮಾಡಿದ್ರು ಕೂಡ ಆ ಚೇಂಜ್ ಮಾಡಿರುವಂತ ಹೊಸ ನಂಬರು ಆ ಒಂದು ಮೊಬೈಲ್ ಅಲ್ಲಿ ಸೇವ್ ಆಗಿರ್ಬೇಕು. ನೆನ್ಪಿಟ್ಕೊಳ್ಳಿ, ಸೇವ್ ಆಗಿದ್ರೆ ಮಾತ್ರ ಅವರ ಡಿ ಪಿ ಅವ್ರ ಲಾಸ್ಟ್ ನೀವು ನೋಡ್ಬೋದು. ನೀವು ಬ್ಲಾಕ್ ಮಾಡಿದ ನಂಬರ್ ಬಿಟ್ಟು ಹೊಸ ನಂಬರ್ನಲ್ಲಿ ಆಡ್ ಮಾಡಿರ್ತಿಲ್ಲ, ಆ ನಂಬರ್ನ ಹೇಳ್ತಾ ಇರೋದು. ಆ ನಂಬರ್ ಅವರ ಮೊಬೈಲ್ ಕೂಡ ಸೇವ್ ಇರಬೇಕು. ಇಲ್ಲಂದ್ರೆ ಅದು ಯಾವುದು ಕೂಡ ಯೂಸ್ ಆಗೋದಿಲ್ಲ, ಅವ್ರ ಡಿ ಪಿ ಕೂಡ ಕಾಣೋದಿಲ್ಲ, ಅವ್ರ ಲಾಸ್ಟ್ ಕೂಡ ನಿಮಗೆ ನೋಡಕ್ಕೆ ಸಿಗೋದಿಲ್ಲ. ಸೊ ಇಷ್ಟು ಸತ್ಯತೆನ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಇದೇ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಗೆ ಒಬ್ರು ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಈ ಒಂದು ವಿಡಿಯೋದ ಮಾಹಿತಿ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.